ಬ್ರೇಕಪ್ ಮಾಡ್ಕೊಳ್ಳುವುದು ತುಂಬಾ ಈಸಿ ಇದೆ, ಆದರೆ ಬ್ರೇಕಪ್ ಆದ್ಮೇಲೆ ಬರುವಂತ ನೋವನ್ನ ದೂರ ಮಾಡ್ಕೊಳ್ಳುವುದು ತುಂಬಾ ಕಷ್ಟ. ಕೆಲವೊಬ್ಬರು ಇದರಿಂದ ಬೇಗ ಆಚೆ ಬರ್ತಾರೆ, ಇನ್ನು ಕೆಲವೊಬ್ಬರು ಬರೀ ಕಣ್ಣೀರ್ ಹಾಕ್ತಾನೆ ಇರ್ತಾರೆ. ಅದಕ್ಕೆ ಜನ ಹೇಳ್ತಾರೆ ಅಳುವುದು ಅಸಮರ್ಥರ ಕೆಲಸ ಎಂದು. ಆದ್ರೆ ನಾನು ನಂಬೋದಿಲ್ಲ ಈ ಮಾತನ್ನ. ನನ್ನ ಪ್ರಕಾರ ಬೇರೆಯವರ ಮುಂದೆ ಕಣ್ಣೀರು ಹಾಕುವವರೇ ಅಸಮರ್ಥರು. ನೋಡಿ, ಒಂದ್ ಕಡೆ ಪ್ರೀತಿಯಲ್ಲಿ ಸೋತವರು ಈ ಕಾರಣಕ್ಕಾಗಿ ಕಣ್ಣೀರ್ ಹಾಕ್ತಾರೆ. ಇವರಿಗೆ ಹುಡುಗಿ ಕೈ ಕೊಟ್ಟು ಜೀವನದಿಂದಲೇ ಹೊರಟು ಹೋದಳು ಅಂತ ಕಣ್ಣೀರ್ ಹಾಕ್ತಾರೆ. ಮತ್ತೆ ಅದೇ ಹುಡುಗಿ ಮರಳಿ ಬರ್ಬೇಕು ಅಂತಾನೂ ಕೆಲವೊಬ್ರು ಕಣ್ಣೀರ್ ಹಾಕ್ತಾರೆ. ಯಾವ ವ್ಯಕ್ತಿಯಿಂದ ನಿಮಗೆ ಇಷ್ಟೆಲ್ಲ ದುಃಖ ಆಯ್ತು ಆ ವ್ಯಕ್ತಿಯನ್ನ ಮರಳಿ ಪಡಿಬೇಕು ಅಂತಾರಲ್ಲ, ಅವರೇ ನನ್ನ ಪ್ರಕಾರ ಅಸಮರ್ಥರು. ಕೆಲವೊಮ್ಮೆ ಇವರಿಗಂತೂ ಅಕ್ಸೆಪ್ಟ್ ಮಾಡಬಹುದು, ಆದ್ರೆ ಇನ್ನೊಂದು ಕಡೆ ಇವರಿಗಿಂತ ಅಸಮರ್ಥರು ಅಂದ್ರೆ ಲವ್ ಫೇಲ್ಯೂರ್ ಆದ್ರೆ ಅವರು ಬದುಕೋದೇ ಸಾಕು ಅಂತಾರೆ. ಯಾಕಂದ್ರೆ ಇವರು ಯಾವತ್ತೂ ಹೋರಾಟ ಮಾಡಲೇ ಇಲ್ಲ, ಸಂಘರ್ಷದ ಹಾದಿ ಸ್ವೀಕರಿಸಲೇ ಇಲ್ಲ. ಇದಕ್ಕಾಗಿಯೇ ಜೀವನ ಇವರನ್ನ ಮರಳಿ ಬದುಕೋದಕ್ಕೆ ಕಳಿಸಿದ್ರು ಕೂಡ ಇವರು ಬದುಕೋದು ಬಿಟ್ಟು ಸತ್ತೋಗ್ಬೇಕು ಅಂತಾರೆ. ನನ್ನ ಪ್ರಕಾರ ಪ್ರೀತಿ ಧೈರ್ಯಶಾಲಿಗಳು ಮಾಡ್ತಾರೆ, ಗಟ್ಟಿ ಹೃದಯ ಇರುವವರು ಮಾಡ್ತಾರೆ. ಧೈರ್ಯಶಾಲಿಗಳೇ ಯಾಕೆ ಮಾಡ್ತಾರೆ ಅಂದ್ರೆ ಮುಂದೆ ಹೇಳ್ತೀನಿ. ನೋಡಿ, ಸ್ವತಃ ನಾ ಇದನ್ನೆಲ್ಲ ಅನುಭವಿಸಿದ್ದೀನಿ. ನಾನು ಕೂಡ ಒಬ್ಬ ಲವ್ ಫೇಲ್ಯೂರ್ ಆಗಿರೋನೆ. ನನಗೂ ಅನುಭವ ಇದೆ. ನನಗೂ ಗೊತ್ತು ಯಾವಾಗ ಇಷ್ಟಪಟ್ಟವರ ಕಾಲ್ ಬರಲಿಲ್ಲ ಅಂದ್ರೆ ಹೇಗೆ ಅನ್ಸುತ್ತೆ. ಆಗ ಒಂದೊಂದು ನಿಮಿಷ ಕೂಡ ಒಂದೊಂದು ಗಂಟೆ ಸಮಾನ ಆಗುತ್ತೆ. ನನಗೂ ಗೊತ್ತು ಯಾವಾಗ ಮೊಬೈಲ್ ನ ಒಂದೊಂದು ನೋಟಿಫಿಕೇಶನ್ ಕೂಡ ಎದೆ ಬಡಿತ ಹೆಚ್ಚಿಸುತ್ತೆ. ನನಗೂ ಗೊತ್ತು ಅವಳದೇ ಮೆಸೇಜ್ ಇರ್ಬೋದೇನೋ ಅನಿಸ್ತಾ ಇರುತ್ತೆ. ಆ ಫೀಲಿಂಗ್ ಹೇಗಿರುತ್ತೆ ಅಂತ ನನಗೂ ಗೊತ್ತು. ಯಾವಾಗ ಒಂದು ತುತ್ತು ಅನ್ನ ಕೂಡ ಸೇರೋದಿಲ್ಲ ಆಗ ಹೇಗನ್ಸುತ್ತೆ ನನಗೂ ಗೊತ್ತು. ಆಗ ನಮ್ಮ ಮೈಂಡ್ ಓವರ್ ಥಿಂಕಿಂಗ್ ನಲ್ಲಿ ಮುಳುಗಿರುತ್ತೆ. ಆಗ ಹೇಗನ್ಸುತ್ತೆ ಅಂತ ನನಗೂ ಗೊತ್ತು. ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೈಂಡ್ಗೆ ಸಂಬಂಧಪಟ್ಟ ಮನಸ್ಸಿನಿಂದ ಮತ್ತೆ ಹೃದಯದಿಂದ ಬ್ರೇಕಪ್ ನ ನೋವನ್ನು ಆದಷ್ಟು ಬೇಗ ಕಡಿಮೆ ಮಾಡಲು 5 ಪಾಯಿಂಟ್ಸ್ ಹೇಳ್ತೀನಿ, ಕೇಳಿ. ನೋಡಿ, ಇಮೋಷನ್ಸ್, ಫೀಲಿಂಗ್ಸ್ ಅಥವಾ ಬಿಟ್ಟು ಹೋದವರನ್ನ ನೆನಪು ಮಾಡ್ತಾ ಒಬ್ಬಂಟಿ ಆಗಿರೋದು ಇವೆಲ್ಲ ನಮ್ಮಲ್ಲಿ ಆಗುವಂತ ವಿಷಯಗಳಾಗಿವೆ. ಇವುಗಳನ್ನ ಆಚೆ ಹುಡುಕಾಟ ಮಾಡಬೇಡಿ. ನಿಮ್ಮ ಒಳಗಿನ ಸಮಸ್ಯೆಯನ್ನ ಕಡಿಮೆ ಮಾಡಲು ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಹಾಗಿದ್ರೆ ತಿಳಿಯೋಣ. ಪಾಯಿಂಟ್ ನಂಬರ್ 1, ಮೇಕ್ ಎ ಫೈನಲ್ ಡಿಸಿಷನ್. ಇದು ಖಂಡಿತ ನಿಜ. ನಿಮ್ಮನ್ನ ಬಿಟ್ಟು ಹೋದವರನ್ನ ಮರೆಯೋದು ಇವತ್ತು ಕಷ್ಟ ಆಗಬಹುದು, ಆದ್ರೆ ಇವತ್ತಲ್ಲ ನಾಳೆ ಅಥವಾ ಕೆಲವು ದಿನಗಳ ನಂತರ ಇಲ್ಲ ಕೆಲವು ವರ್ಷಗಳ ನಂತರ ಅವರನ್ನ ನೀವು ಮರಿಲೇಬೇಕು. ಅದಕ್ಕೆ ಯಾಕೆ ನೀವು ಇವತ್ತೇ ಫೈನಲ್ ಡಿಸಿಷನ್ ತಗೊಳ್ಬಾರ್ದು? ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವುದೇ ನಂಬಿಕೆನೇ ಇಲ್ಲ ಅವಳು ಅಥವಾ ಅವನು ಮತ್ತೆ ನಿಮ್ಮ ಹತ್ರ ಮರಳಿ ಬರೋದು, ಅಥವಾ ನೀವೇ ಅವರ ಹತ್ರ ಹೋಗ್ಬಾರ್ದು ಅನ್ಕೋತೀರಾ. ಆದರೂ ಕೂಡ ನೀವು ಅವರನ್ನ ನೆನಪು ಮಾಡ್ತಾ ಇರ್ತೀರಾ. ಆದ್ರೆ ಏನ್ ಪ್ರಯೋಜನ? ಹಣ ಮತ್ತು ಟೈಮ್ ಮತ್ತೆ ಅವರಿಗಾಗಿ ಹಾಳು ಮಾಡೋದು. ನೋಡಿ, ನೀವು ಮಾಡಬೇಕಾಗಿರುವುದು ಇಷ್ಟೇ. ಅದುವೇ ಒಬ್ಬ ಒಳ್ಳೆಯ ವ್ಯಕ್ತಿಯ ಹಾಗೆ ಯೋಚನೆ ಮಾಡೋದು. ಏನ್ ಆಗೋದಿತ್ತು ಆಯ್ತು. ನಾ ಇವಾಗ ಕಳೆದು ಹೋದ ಸಮಯದಲ್ಲಿ ಪುನಃ ಹೋಗಿ ಎಲ್ಲಾನು ಬದಲಾಯಿಸಲಂತೂ ಆಗೋದಿಲ್ಲ ಅಲ್ವಾ? ಆದ್ರೆ ನಾ ಬದಲಿಸಬಹುದು. ಅದುವೇ ಇವತ್ತಿನ ದಿನವನ್ನು ಮತ್ತೆ ಬರುವಂತ ನಾಳೆಯನ್ನು. ನೋಡಿ, ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡಿ ನಡೆಯುವ ಪ್ರಯತ್ನ ಮಾಡಬೇಡಿ. ಒಂದು ಕಡೆ ಅವಳನ್ನ ಅಥವಾ ಅವನನ್ನ ನೆನಪು ಮಾಡ್ತಾ ಇರ್ತೀರಾ, ಮತ್ತೆ ಇನ್ನೊಂದು ಕಡೆ ಅವರು ಮರಳಿ ಬರೋದೂ ಇಲ್ಲ. ಒಂದು ಮಾತು ಶಾಶ್ವತವಾಗಿ ನೆನ್ಪಿಟ್ಕೊಳ್ಳಿ, ಒಂದ್ ವೇಳೆ ಈ ಹಗ್ಗದ ಮೇಲಿನಿಂದ ಬೀಳೋರು ನೀವೇ ಆಗಿರ್ತೀರ. ಯಾರನ್ನ ಹೋಗ್ಬೇಕಿತ್ತು ಅವರು ಹೋದ್ರು, ಅವರು ಅವರ ಲೈಫ್ ನಲ್ಲಿ ಫುಲ್ ಎಂಜಾಯ್ ಮಾಡ್ತಾರೆ. ಆದ್ರೆ ನೀವು ನಿಮ್ಮ ಲೈಫ್ ಹಾಳು ಮಾಡ್ಕೋತೀರಾ. ಅದಕ್ಕೆ ಒಂದು ಸಾರಿ ಸರಿಯಾಗಿ ಡಿಸಿಷನ್ ತಗೊಳ್ಳಿ. ಏನೇ ಆಗಲಿ ನಾ ಮರಳಿ ಅವ್ರ ಹತ್ರ ಹೋಗೋದೇ ಇಲ್ಲ ಅಂತ. ಡೋಂಟ್ ಬಿ ಎ ಲೂಸರ್, ಯು ಆರ್ ಆಸಮ್. ಯಾವತ್ತು ನಿಮ್ಮ ವ್ಯಾಲ್ಯೂವನ್ನ ಈ ಮಾತಿನಿಂದ ಜಡ್ಜ್ ಮಾಡಲೇಬೇಡಿ. ಜನ ನಿಮ್ಮನ್ನ ಇಷ್ಟ ಪಡ್ತಾರ ಅಥವಾ ಇಲ್ಲ ಅಂತ ಬೇರೆಯವರ ದೃಷ್ಟಿನಲ್ಲಿ ಅಥವಾ ಬೇರೆಯವರ ಪ್ರಕಾರ ನಿಮ್ಮ ಬಗ್ಗೆ ನೀವು ಒಳ್ಳೆಯದು ಅಥವಾ ಕೆಟ್ಟದ್ದನ್ನ ಯಾವತ್ತು ಯೋಚನೆ ಮಾಡಲೇಬೇಡಿ. ಒಂದ್ ವೇಳೆ ನಿಮ್ಮ ಬ್ರೇಕಪ್ ಆದಾಗ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಒಳ್ಳೆದ್ದು ಕೆಟ್ಟದ್ದು ಮಾತಾಡಿರ್ಬಹುದು. ನೀನು ಆ ತರ, ನೀನು ಈ ತರ, ನೀನು ಅವನಾಗಿಲ್ಲ, ಇವನ ಆಗಿಲ್ಲ, ನಿನ್ನಲ್ಲಿ ಅವನಾಗೆ ಕ್ವಾಲಿಟೀಸ್ ಇಲ್ಲ ಅಂತ ಅಂದಿರಬಹುದು. ಆದರೆ ನೀವು ಆ ವ್ಯಕ್ತಿಯ ಮಾತುಗಳನ್ನ ಸೀರಿಯಸ್ಲಿ ತಗೊಳ್ಬೇಡಿ. ಆತ ಕೂಡ ಒಬ್ಬ ಮನುಷ್ಯನೇ, ಬದಲಾಗಿ ದೇವರೇನಲ್ಲ. ಅವರು ಹೇಳಿದ್ದು ಎಲ್ಲವೂ ನಿಜ ಆಗೋದಕ್ಕೆ. ಒಂದ್ ವೇಳೆ ನಿಮಗೆ ಅನಿಸ್ತಾ ಇದ್ರೆ ನಿಮ್ಮಲ್ಲೂ ಬ್ಯಾಡ್ ಹ್ಯಾಬಿಟ್ಸ್ ಮತ್ತೆ ಬ್ಯಾಡ್ ಬಿಹೇವಿಯರ್ ಇದೆ ಅಂತ ಅದನ್ನ ಬದಲಿಸುವ ಪ್ರಯತ್ನ ಮಾಡಿ. ಜನ ಕೇಳ್ತಾರೆ ಅನ್ನೋದಕ್ಕೆ ನಾನ್ ಬದುಕಕ್ಕಾಗಲ್ಲ. ಕೇವಲ ನಿಮಗಾಗಿ ಬದಲಾಗಿ, ಬೇರೆಯವರಿಗಾಗಿ ಅಲ್ಲ. ನೋಡಿ, ನಮ್ಮೆಲ್ಲರಲ್ಲೂ ಕೆಲವೊಂದು ಕುಂದು ಕೊರತೆಗಳಿರುತ್ತೆ. ಒಂದ್ ವೇಳೆ ನಾವು ಮನಸ್ಸು ಮಾಡಿದ್ರೆ ಅವುಗಳನ್ನ ಬದಲಿಸಬಹುದು. ಆದ್ರೆ ಹುಡುಗಿ ನೆನಪಿನಲ್ಲಿ ಅಥವಾ ಬ್ರೇಕಪ್ ನೆಪ ಮಾಡಿಕೊಂಡು ಗೆಳೆಯರ ಜೊತೆ ಸ್ಮೋಕ್ ಅಥವಾ ಎಣ್ಣೆ ಹೊಡೆಯೋದು ಪ್ರಾರಂಭ ಮಾಡಬೇಡಿ. ಯಾಕಂದ್ರೆ ಬ್ರೇಕಪ್ ಆದ್ಮೇಲೆ ಕೇವಲ ಲೂಸರ್ ಆಗಿರುವಂತವರೇ ಇದನ್ನೆಲ್ಲ ಮಾಡೋದು. ರಿಯಾಲಿಟಿಯನ್ನ ಫೇಸ್ ಮಾಡದೇ ಇರುವಂತವರು ಮಾಡ್ತಾರೆ. ಈ ರೀತಿ ಮಾಡಿ ನೀವು ನಿಮ್ಮ ಲೈಫ್ ಅನ್ನ ಡಿಸ್ಟ್ರಾಯ್ ಮಾಡ್ಕೊಳ್ತೀರಾ ಅಷ್ಟೇ. ಈ ತರ ಮಾಡೋದ್ರಿಂದ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡೇ ಗೆಲ್ಲೋದು. ಪಾಯಿಂಟ್ ನಂಬರ್ 3, ಫೈಂಡ್ ದ ಪರ್ಪಸ್ ಇನ್ ಲೈಫ್. ನಮ್ಮನ್ನ ನಾವು ಜನರೊಂದಿಗೆ ಸಂಪರ್ಕ ಮಾಡ್ಕೊಳ್ತೀವಿ. ಆ ವ್ಯಕ್ತಿ ಜೀವನದಿಂದ ಹೊರಟು ಹೋದ್ರೆ ಜೀವನನೇ ಸಾಕು ಅನ್ಕೋತೀವಿ. ಜೀವನ ಒಂಥರ ಖಾಲಿ ಖಾಲಿ ಅನ್ಸುತ್ತೆ. ಈ ರೀತಿ ಯಾಕಾಗುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಗುರಿ ಅಥವಾ ಉದ್ದೇಶ ಇರೋದಿಲ್ಲ. ಒಂದ್ ವೇಳೆ ನಮ್ಮ ಜೀವನದಲ್ಲಿ ಏನೇ ಆದ್ರೂ ನಾವು ಆ ಉದ್ದೇಶ ಮನದಲ್ಲಿಟ್ಟು ಮುಂದೆ ನಡೀತಾ ಹೋದ್ರೇನೆ ಒಳ್ಳೆದು.
ನೋಡಿ, ಬೇರೆಯವರ ಜೊತೆ ನಿಮ್ಮ ಉದ್ದೇಶ ಜೋಡಿಸೋದ್ರಿಂದ ಕಣ್ಣೀರು ಮಾತ್ರ ಸಿಗುತ್ತೆ. ಅದಕ್ಕೆ ಒಂದು ಉದ್ದೇಶ ಅಥವಾ ಒಂದು ಪ್ರಬಲವಾದ ಇಚ್ಛಾಶಕ್ತಿ ಹುಡುಕಿ. ನಿಮ್ಮ ಲೈಫ್ ನಲ್ಲಿ ನೀವು ಮಾಡಬೇಕು ಅನ್ಕೊಂಡಿರೋದು ಅಥವಾ ಯಾವುದೋ ಒಂದು ಡ್ರೀಮ್ ಕೂಡ ಆಗಿರಬಹುದು, ಅದರ ಮೇಲೆ ಫೋಕಸ್ ಮಾಡುವುದು ಪ್ರಾರಂಭ ಮಾಡಿ. ಆದರೆ ಹುಡುಗಿಗಾಗಿ ಅಳೋದ್ರಿಂದ, ಅವಳ ನೆನಪಲ್ಲೇ ಕೊರಗೋದ್ರಿಂದ ಅಥವಾ ಏರಿಯಾದಲ್ಲಿ ರೋಮಿಯೋ ಆಗೋದ್ರಿಂದ ಇದೆಲ್ಲ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, MS ಧೋನಿ ಮೂವಿನಲ್ಲಿ ಧೋನಿ ತನ್ನ ಗರ್ಲ್ ಫ್ರೆಂಡ್ ಅನ್ನ ಆಕ್ಸಿಡೆಂಟ್ ನಲ್ಲಿ ಕಳ್ಕೊಂಡಾಗ ಆತ ಡಿಪ್ರೆಷನ್ ನಲ್ಲಿ ಹೋಗೋದಿಲ್ಲ ಅಥವಾ ಎಲ್ಲ ಮುಗೀತು ಅಂತ ಅರ್ಥ ಕೊಡೋದಿಲ್ಲ. ಬದಲಾಗಿ ಮರಳಿ ಕ್ರಿಕೆಟ್ ಆಡಲು ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಅವರ ಲೈಫ್ ನಲ್ಲಿ ಒಂದು ಪರ್ಪಸ್ ಅಥವಾ ಉದ್ದೇಶ ಇತ್ತು, ಅದುವೇ ಕ್ರಿಕೆಟ್. ಪಾಯಿಂಟ್ ನಂಬರ್ 4, ಲೀವ್ ಯುವರ್ ಈಗೋ. ತುಂಬಾ ಜನ ಪುರುಷರಲ್ಲಿ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಅದುವೇ EGO. ಈಗೋ ಅಂದ್ರೆ ಅವಳು ನನಗೆ ಹೇಗೆ ಬಿಟ್ಟು ಹೋಗ್ತಾಳೆ, ನನ್ನ ಜೊತೆ ಬ್ರೇಕಪ್ ಹೇಗ್ ಮಾಡ್ಕೊಳ್ತಾಳೆ, ನಾ ಅವಳಿಗಾಗಿ ಏನೆಲ್ಲ ಮಾಡಿಲ್ಲ, ಆದ್ರೆ ಅವಳು ನನಗೆ ಯೂಸ್ ಮಾಡ್ಕೊಂಡು ಬಿಟ್ಟು ಹೋದ್ಳು ಮಗ ಅನ್ಕೋತೀವಿ. ನಾ ಈ ತರ ಬದಲಾಗ್ತೀನಿ ಅಂದ್ರೆ ಅವಳೇ ನನ್ನನ್ನ ನೋಡಿ ಶಾಕ್ ಆಗ್ಬೇಕು, ನಾ ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಇಂಥ ಹುಡುಗನನ್ನ ಬಿಟ್ಟು ಅನ್ಕೋಬೇಕು. ಆ ತರ ಬದಲಾಗ್ತೀನಿ ನೋಡು ಮಗ ಅನ್ಕೋತೀವಿ. ನೋಡಿ, ಇದೆಲ್ಲ ಒಂದು ಈಗೋ ಇದೆ, ಮತ್ತೇನೂ ಅಲ್ಲ. ಯಾಕಂದ್ರೆ ಹುಡುಗರು ಇದು ಒಪ್ಕೊಳ್ಳೋದೇ ಇಲ್ಲ, ನಮ್ಮನ್ನ ಯಾರಾದ್ರೂ ಬಿಟ್ಟು ಹೋಗ್ತಾರೆ ಎಂದು. ನೀವು ಮೊದಲಿನಿಂದಲೇ ಹುಡುಗಿಗೆ ನಿಮ್ಮ ಪ್ರಾಪರ್ಟಿ ಅನ್ಕೊಂಡ್ರೆ ಅವಳೇ ಅಲ್ಲ, ಯಾವುದೇ ಹುಡುಗಿ ಕೂಡ ನಿಮ್ಮನ್ನ ಬಿಟ್ಟು ಹೋಗ್ತಾಳೆ. ಅಥವಾ ಸ್ವಲ್ಪ ಜಾಸ್ತಿನೇ ಒಳ್ಳೆಯವರು ಆದ್ರೆ ಜೀವನವನ್ನು ಬಿಟ್ಟು, ನಿಮ್ಮ ಗುರಿ ಬಿಟ್ಟು ಅವಳ ಹಿಂದೆ ಮುಂದೆ ಓಡಾಡ್ತಾ ಇದ್ರೆ ಅವಳು ನಿಮಗೆ ಯಾವತ್ತೂ ರೆಸ್ಪೆಕ್ಟ್ ಕೊಡೋದಿಲ್ಲ. ಯಾಕಂದ್ರೆ ನಿಮ್ಮದೇ ಆದಂತ ಜೀವನನೇ ಇಲ್ಲ, ಜೀವನದಲ್ಲಿ ಒಂದು ಗುರಿ ಕೂಡ ಇಲ್ಲ. ಬಾಸ್, ಹಾಗಿದ್ರೆ ಈ ಖಾಲಿ ಪೀಲಿ ಚಿಕ್ಕ ಮಕ್ಕಳ ತರ ಈಗೋ ಅಥವಾ ಹಠ ಸಾಧಿಸೋದು ಬಿಟ್ಟಾಕಿ, ಮತ್ತೆ ಒಬ್ಬ ರಿಯಲ್ ಮತ್ತೆ ಮೆಚೂರ್ ವ್ಯಕ್ತಿಯ ಹಾಗೆ ಜೀವನದಲ್ಲಿ ಮುಂದೆ ಸಾಗಿ. ಪಾಯಿಂಟ್ ನಂಬರ್ 5, ಕ್ಲೋಸ್ ಹರ್ ಚಾಪ್ಟರ್ ಫಾರ್ ಎವರ್. ನೀವು ನಿಮ್ಮ ಪಾರ್ಟ್ನರ್ನ ಚಾಪ್ಟರ್ ಅನ್ನ ಕ್ಲೋಸ್ ಮಾಡಿ. ನಿಮ್ಮ ಫೋನ್ ನಿಂದ ಅವಳ ಅಥವಾ ಅವನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಲೀಟ್ ಮಾಡಿ. ಅವಳ ಸೆಲ್ಫಿ ಫೋಟೋಸ್ ಎಲ್ಲವನ್ನೂ ಡಿಲೀಟ್ ಮಾಡಿ. ಅವರು ಕೊಟ್ಟ ಪ್ರತಿಯೊಂದು ಗಿಫ್ಟ್ ಆಗಿರ್ಬೋದು, ಯಾವುದೇ ಇಂಪಾರ್ಟೆಂಟ್ ವಸ್ತುಗಳೇ ಆಗಿರ್ಬೋದು, ಅವು ಯಾರಿಗಾದ್ರೂ ಡೊನೇಟ್ ಮಾಡಿ ಇಲ್ಲ ಸುಟ್ಟಾಕಿ. ಪ್ರತಿಯೊಂದು ವಸ್ತು ದೂರ ಮಾಡಿ ಅವಳ ನೆನಪು ತರಿಸುವಂತದ್ದು. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಅವಳ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ನಲ್ಲಿ ಯಾವತ್ತೂ ಅವಳ ಸ್ಟೇಟಸ್ ಸ್ಟೋರಿನ ನೋಡಲೇಬೇಡಿ. ಅವಳು ಏನ್ ಮಾಡ್ತಾ ಇದ್ದಾಳೆ, ಎಲ್ಲಿ ಓಡಾಡ್ತಾ ಇದ್ದಾಳೆ, ಯಾರ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಾಳೆ ಅಂತ ಹುಡುಕುವ ಪ್ರಯತ್ನ ಮಾಡಲೇಬೇಡಿ. ಮತ್ತೆ ಮುಂದೆ ಭವಿಷ್ಯದಲ್ಲಿ ಅವಳೊಂದಿಗೆ ಯಾವುದೇ ತರಹದ ಕನೆಕ್ಷನ್ ಇಟ್ಕೊಳ್ಬೇಡಿ. ಪುನಃ ಅವಳು ಮರಳಿ ಬರ್ತಾಳೆ ಅನ್ನೋ ಆಸೆನೂ ಇಟ್ಕೊಳ್ಬೇಡಿ. ನೋಡಿ, ಅವಳಿಗೆ ಅವಳ ಲೈಫ್ ನಲ್ಲಿ ಚೆನ್ನಾಗಿರಲು ಬಿಟ್ಟು ಬಿಡಿ, ಮತ್ತೆ ನೀವು ನಿಮ್ಮ ಲೈಫ್ ನಲ್ಲಿ ಖುಷಿಯಾಗಿರಿ. ನೋಡಿ, ಇದನ್ನೆಲ್ಲ ಬ್ರೇಕಪ್ ಆದ್ಮೇಲೆ ಮಾಡೋದು ಸ್ವಲ್ಪ ಕಷ್ಟನೇ, ಆದರೆ ಅಸಾಧ್ಯ ಏನಲ್ಲ. ಒಂದ್ ವೇಳೆ ಜಾಸ್ತಿ ನೆನಪು ಬರ್ತಾ ಇದ್ರೆ ಸ್ವಲ್ಪ ಸಮಯ ಮೆಚೂರ್ ಮತ್ತೆ ಹಿರಿಯರ ಜೊತೆ ಕೂಡುವುದು ಪ್ರಾರಂಭ ಮಾಡಿ. ಇಲ್ಲ ಸ್ವಲ್ಪ ಸಮಯ ಎಲ್ಲಾದ್ರೂ ಟ್ರಾವೆಲ್ ಮಾಡಿ, ಅಥವಾ ಎಲ್ಲಕ್ಕಿಂತ ಬೆಸ್ಟ್ ಫ್ರೆಂಡ್ ಅಂದ್ರೆ ಪುಸ್ತಕ ಓದುವುದು ಪ್ರಾರಂಭ ಮಾಡಿ. ಮತ್ತೆ ನೀವು ಯಾರ ಮೇಲೆ ಜಾಸ್ತಿ ನಂಬಿಕೆ ಮಾಡ್ತೀರಾ ಅಂತವರ ಮುಂದೆ ನಿಮ್ಮ ಎಲ್ಲ ನೋವು, ಕೋಪ, ಗರ್ಲ್ ಫ್ರೆಂಡ್ ಬಗ್ಗೆ ಇರೋದು ಎಲ್ಲವನ್ನೂ ಹೇಳ್ಕೊಳ್ಳಿ. ಇದು ಮಾತು ಕೂಡ ನಿಜ. ನಿಮ್ಮ ಮನಸ್ಸಿನ ಮಾತು ಹೇಳ್ಕೊಳ್ಳೋದ್ರಿಂದ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಬಟ್ ಆದರೆ ಅವರ ಮುಂದೆ ಕಣ್ಣೀರು ಮಾತ್ರ ಹಾಕ್ಬಿಡಿ. ಇದರಿಂದ ನೀವು ತುಂಬಾ ವೀಕ್ ಅನ್ನೋದನ್ನ ತೋರಿಸಿದಂತಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಯಾವುದೇ ಕಾರಣಕ್ಕೂ ಇಂತಹ ಗೆಳೆಯನಿಗೆ ನಿಮ್ಮ ನೋವು ಹೇಳ್ಕೊಳ್ಬೇಡಿ. ಮಾತಿಗೆ ಎಣ್ಣೆ ಹೊಡೆಯೋದೆ ಅಥವಾ ಸ್ಮೋಕ್ ಮಾಡೋದೇ ಪರಿಹಾರ ಅನ್ನೋ ಗೆಳೆಯನಿಂದ 10 ಹೆಜ್ಜೆ ದೂರ ಇರಿ. ಯಾಕಂದ್ರೆ ಒಂದೆರಡು ಸಲ ನೋವನ್ನು ದೂರ ಮಾಡಲು ನೀವು ಎಣ್ಣೆ, ಸಿಗರೆಟ್ ನ ಗುಲಾಮ ಆದ್ರೆ ನೀವು ಮುಂದೆ ಯಾವತ್ತೂ ಈ ಮಾಯಾಜಾಲದಿಂದ ಆಚೆ ಬರೋದಕ್ಕೆ ಆಗೋದಿಲ್ಲ. ಕೊನೆಯದಾಗಿ ಇಷ್ಟೇ ಹೇಳ್ತೀನಿ, ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಯೋಚನೆ ಮಾಡಬೇಡಿ. ಮತ್ತೆ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಅನ್ನ ಕ್ಷಮಿಸಿ ಬಿಡಿ. ಯಾವತ್ತೂ ಸೇಡು ತೀರಿಸಿಕೊಳ್ಳುವ ಪ್ರಯತ್ನ ಮಾಡಲೇಬೇಡಿ. ಕಳೆದು ಹೋದ ಸಮಯ ಒಂದು ಕೆಟ್ಟ ಕನಸು ಎಂದು ಮರೆತು ಬಿಡಿ. ಯಾಕಂದ್ರೆ ಪರಿವರ್ತನೆಯೇ ಜಗದ ನಿಯಮ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೇಳಿರುವ ಮಾತು ಸರಿ ಅನಿಸಿದ್ರೆ ಒಬ್ಬ ಲವ್ ಫೇಲ್ಯೂರ್ ಆದ ಆ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋ ತಪ್ಪದೇ ಶೇರ್ ಮಾಡಿ. ನಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.